ಕರ್ನಾಟಕ ರಾಜ್ಯ ಹಜ್ ಕಮಿಟಿಯಿಂದ ಬಹುಶಃ ಈ ವರ್ಷ ಪವಿತ್ರವಾದ ಹಜ್ ಯಾತ್ರಿಗಳಿಗೆ ಬಹುಶಃ ಇವತ್ತು ಯಾರಲ್ಲಿ ಹೋಗ್ತಾರ ಅದಕ್ಕೆ ಇಲ್ಲಿಂದ ಬೀಲ್ ಕೊಡುವ ಸಮಾರಂಭ ಜೊತೆಯಲ್ಲಿ ಅವರು ಅಲ್ಲಿಗೆ ಮುಟ್ಟಿ ಅಲ್ಲಿ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಮತ್ತೆ ಹಿಂತಿರುಗಿ ಬರಲು ಕೂಡ ಏನು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ನಿಷ್ಠೆಯಿಂದ ಅದನ್ನು ಕೆಲಸ ಮಾಡ್ತಿದ್ದಾರೆ. ನಾನಿದರ ಅಧ್ಯಕ್ಷರಾಗಿದ್ದ ಟಿಪ್ಪರ್ ಅವರನ್ನು ಇನ್ನಿತೆಲ್ಲ ನಮ್ಮ ಡೈರೆಕ್ಟರ್ಗಳನ್ನು ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಕಾರ್ಯಕರ್ತ ಮಿತ್ರರನ್ನು ಬೆಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸಿ ಬಹುಶಃ ಅವ್ರು ಪಡುವಂತ ಕಷ್ಟಗಳಿಗೆ ಎಲ್ಲ ಅಜ್ಜಾತಿ ದುವಾ ಮುಖಾಂತರ ಅಲ್ಲಾಹು ತಾಲಾ ಒಂದಲ್ಲೊಂದು ರೀತಿಯಿಂದ ಕೊಟ್ಟೆ ಕೊಡ್ತಾ ಅಂತ ಹೇಳಲಿಕ್ಕೆ ನಾನು ಹೆಚ್ಚಿಸುವಂತ. ಎರಡನೇದು ಬಹುಶಃ ಮಂಗಳೂರಿನಲ್ಲಿ ಕೂಡ ಈಗಾಗಲೇ ಬಹುಶಃ ಇವತ್ತು ನಮ್ಮ ಅಲ್ಲಿ ಸ್ಥಳವನ್ನು ಬಹುಶಃ ಇವತ್ತು ಅದನ್ನು ಖರೀದಿಸಿ ನಮ್ಗೆ ದಾನವನ್ನು ಇವತ್ತು ಏನಾದ್ರು ಮಾಡಿದ್ದಾರೆ. ಹಜ್ ಕಮಿಟಿ ಮುಖಾಂತರ ಈಗಾಗಲೇ 10 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗಿದೆ. ಹಜ್ ಕಮಿಟಿಯ ನಮ್ಮ ಮಂತ್ರಿಯಾದ ರಹೀಂ ಖಾನ್ ಅವರು, ಮೈನಾರಿಟಿ ಮಿನಿಸ್ಟರ್ ಆದಂತ ನಮ್ಮ ಜಮೀರ್ ಅಹಮದ್ ಅವರು, ನಸೀರ್ ಅವರು, ಟಿಪ್ಪು ಅವರು, ಮುಜಾಹಿದ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಸಂಪೂರ್ಣ ಜಿಲ್ಲೆಗೆ ಮಾದರಿ ಮತ್ತು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ಬರ್ಬೇಕು, ಏನ್ ಆಗ್ಬೇಕಂತ ಹೇಳಿ ಅದಕ್ಕೆ ಅನುಗುಣ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ರೀತಿಯಲ್ಲೇ ಒಂದು ಪವಿತ್ರವಾದ ಭವ್ಯವಾದ ಹಜ್ ಭವನವನ್ನು ಕೂಡ ಇವತ್ತು ನಿರ್ಮಿಸಲಾಗುವುದು. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದಂತ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಸಂಖ್ಯೆ ಈ ಸರಿ ಜಾಸ್ತಿ ಆಗಿದೆ. ಈ ಸರಿ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಏನ್ ಹೇಳಿ? ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆ ಒಂದು ವ್ಯವಸ್ಥೆ ಮಾಡುವಷ್ಟು ಸುಲಭ ಇಲ್ಲ, ನೋಡುವಾಗ ಬಹಳ ಸುಲಭ ಕಾಣ್ತದೆ. ಅದರ ಹಿಂದೆ ಪಟ್ಟಂತ ಶ್ರಮ, ಪಟ್ಟಂತ ಜವಾಬ್ದಾರಿ ಮತ್ತು ಅದರ ರಿಸ್ಕ್ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲರೂ ಸೇರಿ ಮತ್ತೆ ಇವರಿಗೆ ಬೈಯುವಂಥದ್ದು. ಆದ ಕಾರಣ ಎಲ್ಲಾ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡಿರ್ತಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಹಾಗೆ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ಇಷ್ಟು ದೊಡ್ಡ ಕ್ರೌಡ್, ಇಷ್ಟು ವ್ಯವಸ್ಥೆ ಮಾಡುವಾಗ ಅದನ್ನೆಲ್ಲ ನಾವು ಸಹಿಸ್ಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಟಿಪ್ಪು ಅವರು ಮತ್ತೆ ಅದೆಲ್ಲರೂ ಗೊತ್ತಿರೋ ವಿಚಾರ. ಆದ್ರೂ ಕೂಡ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಿದೆ ವ್ಯವಸ್ಥೆಗಳು ಮತ್ತೆ ಇಲ್ಲಿನ ಜನಗಳಿಗೆ ಏನ್ ಹೇಳಕ್ ಬಯಸ್ತಾರೆ ವಿಶೇಷವಾಗಿ? ನಾನು ಬಹುಶಃ ಇಲ್ಲಿಯ ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದರು. ಈ ವರ್ಷ ಹೊರಗಿಂದ ನೋಡುವಾಗಲೇ ಗೊತ್ತಾಯ್ತು ಜನಸಾಮಾನ್ಯರ ಒಂದು ಉತ್ಸಾಹ, ಅವರೊಂದು ಪ್ರೀತಿ, ಅವರ ಭಕ್ತಿ ಮತ್ತು ಅವ್ರ ಕುಟುಂಬ ಹೋಗುವಾಗ ಅವ್ರು ಮೇಡಂತ ವ್ಯವಸ್ಥೆ, ಇದೆಲ್ಲೂ ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ ಅಂದ್ರೆ ನಮಗೆ ನೋಡುವಾಗಲೇ ಭಾವನೆ ಇವತ್ತು ಬರ್ತದೆ. ನಾನು ಎಲ್ಲ ಅಜ್ಜಾತಿಗಳ ಕುಟುಂಬಸ್ಥರಿಗೆ ಹೇಳುದಿಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ ಆಗಿ ಹಿಂದೆ ಬರುವಾಗ ಕೆಲವೊಂದು ಸಮಸ್ಯೆ ಹಾಗೆ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರ ಒಂದಿಬ್ರು ಕೆಲವು ಹೇಳಿದ್ರು ಅಂತ ಹೇಳಿಕೊಂಡು ಮಾತುಗಳಿದೆ ವಾಟ್ಸಪ್ ನಲ್ಲಿ, ಆ ಮಾಧ್ಯಮದೆಲ್ಲ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕ್ಲಿಕ್ಕೆ ಹೋಗಬೇಡಿ.
ಇದು ನಿಮ್ಗೆ ಏನ್ ಕೂಡ ಪ್ರಯೋಜನ ಆಗುದಿಲ್ಲ. ನಿಮ್ಗೆ ಏನಂತ ವಿಚಾರ ಇದ್ರೆ ನೇರವಾಗಿ ಹಜ್ ಕಮಿಟಿನ ಸಂಪರ್ಕಿಸಿ ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರು ಆ ಸಮಸ್ಯೆಯನ್ನು ಈಗ ಮಾತ್ರ ಬಗೆಹರಿಸುವುದಲ್ಲ, ಮುಂದಿನ ವರ್ಷ ಸಮಸ್ಯೆ ಬಗೆಹರಿತಿಯಲ್ಲಿ ಕೂಡ ನೋಡಿಕೊಳ್ತಾರೆ. ಅಂತ ಸಹಕಾರವನ್ನು ಪ್ರತಿಯೊಂದು ಹಜ್ ಯಾತ್ರಿಗಳ ಕುಟುಂಬಸ್ಥರು ಇವತ್ತು ಕೊಡಬೇಕು. ಮತ್ತು ಹಜ್ ಯಾತ್ರಿಗಳಿಗೆ ಕೂಡ ನಾನು ಹೇಳಿದಿಷ್ಟೇ, ಎಲ್ಲಿ ಏರ್ಪೋರ್ಟ್ ಅಲ್ಲಿ ಇನ್ನೊಂದು ಕಡೆ ಸಮಾಧಾನ ಮತ್ತು ತಾಳ್ಮೆಯಿಂದ ಇಲ್ಲಿ ಇಡೀ ನಮ್ಮ ರಾಜ್ಯ ಸರ್ಕಾರ, ಹಜ್ ಕಮಿಟಿ, ನಮ್ಮ ಕೇಂದ್ರ ಹಜ್ ಕಮಿಟಿ, ಅಂಬಾಸಿ ಅವರೆಲ್ಲರಿಗೂ ನಿಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ಅದೆಲ್ಲ ನಾವು ನಿಭಾಯಿಸ್ತೇವೆ. ನಾವು ಸಮಾಧಾನ ಮತ್ತು ತಾಳ್ಮೆಯಿಂದ ಇರ್ಬೇಕು ಹೇಳಲಿಕ್ಕೆ ಬಯಸ್ತೇವೆ.